ತರ ಕಂಟೆಂಟ್ ಇರುತ್ತೆ ಅದ್ರ ಮೇಲೆ ಅಂದ್ರೆ ಇಲ್ಲಿ ಮಾಡಿ ಅದು ಮಾಡಿ ಇಲ್ಲೇ ಮಾಡಬೇಕಾ? ಮೊದಲೆಲ್ಲ ಚಿಕ್ಕ ಇಂಡಸ್ಟ್ರಿ ಇತ್ತು, ನಮಗಿಂತ ಚಿಕ್ಕ ಇಂಡಸ್ಟ್ರಿ ಮಲಯಾಳಂ ಇಂಡಸ್ಟ್ರಿ ಇತ್ತು. ನೀವು ನೋಡಿದ್ರೆ ಇವತ್ತು ನೋಡಿದ್ರೆ ವರ್ಲ್ಡ್ ಮಾರ್ಕೆಟ್ ಇದೆ, ಇವತ್ತು ನಮ್ಮ ಕನ್ನಡ ಅದಕ್ಕಿಂತ ಡಬಲ್ ಮಾರ್ಕೆಟ್ ಇದೆ. ಡಿಪೆಂಡ್ ಆನ್ ಸಿನಿಮಾಸ್ ಅಷ್ಟೇ. ಪಿಕ್ಚರ್ ಚೆನ್ನಾಗಿತ್ತಂದ್ರೆ ಸೊ ಎಲ್ಲಿ ಬೇಕಾದ್ರು ಭೂಮಿ ಎಲ್ಲಿವರೆಗೂ ಇದೆ, ಥಿಯೇಟರ್ಗಳು ಎಲ್ಲಿವರೆಗೂ ಇರುತ್ತೆ, ಜನ ಎಲ್ಲಿವರೆಗೂ ಸಿನಿಮಾ ನೋಡ್ಕೊಂಡು ಅಲ್ಲಿವರೆಗೂ ಸಿನಿಮಾ ಚೆನ್ನಾಗಿ ನೋಡ್ತಾರೆ. ಕಂಟೆಂಟು ಮೋಸ್ಟ್ ಇಂಪಾರ್ಟೆಂಟ್, ಕಂಟೆಂಟ್ ಮೇಲೆ ಸಿನಿಮಾಗಳು. ಈಗ ಎಲ್ಲೇ ಮಾಡೋ ನೀನು ನಡೀತೀವಿ, ಏನು ತೊಂದರೆ ಇಲ್ಲ. ಇಲ್ಲೇ ಮಾಡಬೇಕು ಅಲ್ಲೇ ಮಾಡಬೇಕು ಅಂತೇನಿಲ್ಲ. ಸೊ ಯಾವ ಸಿನಿಮಾ ಮಾಡಿದ್ರು ಕತೆ ಕಂಟೆಂಟ್ ಚೆನ್ನಾಗಿ ಆಡಿಯನ್ಸ್ ಕೂರಿಸ್ಕೊಂಡು ಕರ್ಕೊಂಡು ಹೋದ್ರೆ 100% ನೋಡ್ತಾನೆ. ವರ್ಲ್ಡ್ ಪೂರ ಸಿನಿಮಾ ನೋಡ್ತಾರೆ ಜನ. ಪ್ರೇಮ್ ಸರ್, ಈಗ ಲೋಕಲ್ ಫ್ಲೇವರ್ ಸಾಂಗ್ ಅಂತ ಹೇಳಿದ್ರೆ ನಿಮ್ಮ ಲೆಫ್ಟ್ ಸೈಡ್ ಇಲ್ಲೇ ಸರ್ ನೀವು ಹೇಳಿ. ಈಗ ಲೋಕಲ್ ಫ್ಲೇವರ್ ಸಾಂಗ್ ಸ್ಟೈಲ್ ಅಂತ ಹೇಳಿದ್ರೆ ನೀವು ನೆನಪಾಗ್ತೀರಾ, ನಿಮ್ಮ ಸಾಹಿತ್ಯ ಕೂಡ ಹಾಗೆ ಇರುತ್ತೆ. ಬಟ್ ಲೋಕಲ್ ಸಾಂಗ್ಗೆ ನೀವು ಯಾವಾಗಲೂ ನಾನ್ ಲೋಕಲ್ ಹೀರೋಯಿನ್ಸ್ನ ಇಂಟ್ರೊಡ್ಯೂಸ್ ಮಾಡ್ತೀರಾ? ಅಂದರೆ ಈ ಬಾಲಿವುಡ್ ಬಾಂಬ್ಶೆಲ್ಗಳನ್ನ ನೀವು ಇಂಟ್ರೊಡ್ಯೂಸ್ ಮಾಡಿರೋಂಥದ್ದು ಈ ಹಿಂದೆ ಕೂಡ ಮಲ್ಲಿಕಾ ಶರಾವತ್ ಇರ್ಬೋದು, ಯಾನಾ ಗುಪ್ತಾ, ಅಮಿರ್ ಜಾಕ್ಸನ್, ಸನ್ನಿ ಲಿಯೋನ್, ಈಗ ನೋರಾ ಫತಹಿ ಅವರು. ಸೊ ಏನಾದರೂ ಸ್ಟ್ರಾಟಜಿ ಇದೆಯಾ ಇದ್ರ ಹಿಂದೆ? ಹಂಗೇನಿಲ್ಲಪ್ಪ. ನನಗೆ ನೂರವರು ಡ್ಯಾನ್ಸ್ ಇದೆಯಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು. ಲೈಕ್ ಈ ಸಾಂಗ್ಗೆ ಬೇಸಿಕಲಿ ಅವರಿದ್ರೆ ಚಂದ ಅಂತ ಅಂದ್ಬಿಟ್ಟು ಅದನ್ನ ಇಟ್ಕೊಂಡು ಮಾಡಿದ್ದು. ಆ ಥರದ್ದೇನಿಲ್ಲ, ಜನಗಳು ಒಂದು ಎಂಟರ್ಟೈನ್ಮೆಂಟ್ ಅಲ್ವಾ. ಸೊ ಆ ಸಿಚುವೇಶನ್ ಹಂಗಿದೆ, ಅದಕ್ಕೆ ಮಾಡಿದ್ದು. ಆಮೇಲೆ ನಾಟ್ ಲೈಕ್ ಎ ಸ್ಪೆಷಲ್ ಸಾಂಗ್ಸ್ ಹೀರೋಯಿನ್ ಅಂತ ಏನಲ್ಲ, ಅವರು ಹೀರೋಯಿನ್. ಸೊ ಬಾಲಿವುಡಲ್ಲಿ ಮಾಡಿದ್ದಾರೆ, ಎಲ್ಲ ತೆಲುಗಲ್ಲಿ ತಮಿಳಲ್ಲಿ ನಡೀತಾ ಇದೆ ಇವಾಗ. ನಾನು ಒಂದ್ಸಲ ಅವ್ರು ಮೀಟ್ ಮಾಡಿದಾಗ ಅದೇನು ಹೇಳಿದೆ, ನೆಕ್ಸ್ಟ್ ಹೀರೋಯಿನ್ ಮಾಡೋಣ ಬಿಡಿ ನಿಮ್ಮನ್ನ ನೂರವ್ರೆ ಅಂತ. ಸೊ ಹಂಗೆ ಹೀರೋಯಿನ್ ಆಲ್ವೇಸ್. Nora ji, I have a question for you. Ji. Auspicious moment for the Sandalwood through entering your dazzling moment for this at present. So, I have two questions. The first one is, well, Prem sir is known for local flavor songs. So, did he fail or did he teach you Kannada flavor songs, or what Kannada word did you learn from him? I would say I learned from him because we met straight on set. So there wasn't much time for me to really prep, but we did everything that we had to do on set. And what I really enjoyed about working with Sir, as I said earlier, he knows exactly what he wants. So he knows what to take out of a performer, out of an actor. So whenever I was confused about a certain expression or the meaning of the language in some parts of the lyrics, he knew how to make me understand what is the expression, what is the energy, what is the aura, and how to carry myself. I think what I have to face a lot when it comes to doing different type of songs is that every song has a different kind of energy. Some songs, they are more demure. Some songs you have to be a little bit loud and aggressive. So you have to understand what is the correct energy and aura to portray in a particular song. So for this one, I think Sir did a great job teaching me exactly what he wants from me when I'm performing the song. Have you learned any one of the Kannada word from Prem sir or in the set? Did I what? Sorry, come again. ಮಗ ಕನ್ನಡದಲ್ಲಿ ಕೇಳೋ. ಅವ್ರಿಗೆ ಕನ್ನಡ ಅರ್ಥ ಆಗುತ್ತೆ. ಓಕೆ ಇಂಗ್ಲೀಷಲ್ಲಿ ಕೇಳೋ ಮಗನೇ. ಅವ್ರಿಗೆ ನಿಮ್ಮ ಇಂಗ್ಲಿಷ್ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಸರ್. ಅಲ್ಲ ನಂದು ಅದೇ ಕನ್ನಡ ಯಾವ್ದಾದ್ರು ಒಂದು ಪದ ಏನಾದ್ರು ನಿಮ್ಮಿಂದ ಕಲ್ತಿದ್ದಾರೆ ಅಂದ್ರೆ ಯಾವ್ದು? Did you get an opportunity to learn any Kannada word from Prem sir is what they want to know? No, I learned the whole lyrics of the song at that time. Nora ji, do you know the meaning of lyrics? Not anymore. I remember at that time, but it was 3 years ago. 3 Okay. years ago, yeah. So my second question is, if you can if you can challenge any of the Kannada actor to recreate this song step, whom would you pick? Dhruva sir, you already did on the stage. No, my move, he did not do it. ಇಲ್ಲ ಏನ್ ಗೊತ್ತಾ, ಸೊ ಒಂದು ಜನನಾಯಕನಾಗ್ಲಿ KVN ಪ್ರೊಡಕ್ಷನ್ ಅಂದ ತಕ್ಷಣ ಇಟ್ಸ್ ಬಿಗ್ ಇನ್ವೆಸ್ಟ್ಮೆಂಟ್. ನಿಮ್ಗೆ ಗೊತ್ತೇ ಇದೆ ಎಷ್ಟು ಜನ ಕೆಲಸ ಮಾಡಿದ್ದಾರೆ, ಎಷ್ಟು ಜನ ಅದರಿಂದ ಊಟ ಮಾಡಿದ್ದಾರೆ, ಎಷ್ಟು ಜನ ಕಲಾವಿದರು ಬದುಕ್ತಿದ್ದಾರೆ, ಎಷ್ಟು ಜನ ಟೆಕ್ನಿಷಿಯನ್ಸ್ ಬದುಕ್ತಿದ್ದಾರೆ ಅಂತ. ಈಗ ಹೆಂಗೆ ಅಂದರೆ ಆನೆ ಕಷ್ಟ ಆನೆಗೆ ಗೊತ್ತು, ಇರುವೆ ಕಷ್ಟ ಇರುವೆ ಗೊತ್ತು ಅಂತೀವಲ್ಲ ಹಂಗೆ. ಸೊ ಅಲ್ಲಿ ಸಮ್ ಪ್ರಾಬ್ಲಮ್ ಆದಾಗ ಏನಾಗುತ್ತೆ, ನೆಕ್ಸ್ಟು ಇನ್ನೊಂದು ಟಾಕ್ಸಿಕ್ ಆಗಲಿ, ಅದು ಹೆವಿ ಬಜೆಟ್ ಸಿನಿಮಾ, ಅದು ಇದಾಯಿತು. ಸೊ 3 ಸಿನಿಮಾ ಅಟ್ ಎ ಟೈಮ್ ಒಂದು ಸಂಸ್ಥೆ ಮಾಡಬೇಕಾದ್ರೆ ಎಷ್ಟು 1000 crores ಎಬೋ ಅನ್ಕೊಳ್ಳಿ, ನನಗೆ ಗೊತ್ತಿಲ್ಲ ಅದು. ನಾನು ಸುಮ್ಮನೆ ಹೇಳ್ತೇನೆ, ಅಲ್ಲಿ ಪಕ್ಕದಲ್ಲಿ ಕೂತವ್ರೆ ಇನ್ಕಮ್ ಟ್ಯಾಕ್ಸ್ ಓದಿದ್ದಾರೆ, ಅವೆಲ್ಲ ಯಾಕೆ ಬೇಕು ನಮಗೆ. ಸೊ ಅಲ್ವಾ ಮಗ, ಹ್ಞೂ ಅಂತ್ಯಾ ಇದನ್ನ, ಹ್ಞೂ ಅಂತ್ಯಾ, ಓಕೆ ಹ್ಞೂ ಅಂದವ್ರೆ. ಸೊ 100% ಒಂದು ಏನಾಗಿದೆ, ನಮ್ದೆಲ್ಲ ಡೇಟ್ ಎಲ್ಲ ಫಿಕ್ಸ್ ಆಗಿತ್ತು ಆವಾಗಲೇ. ಸ್ವಲ್ಪ ಏರುಪೇರು ಆಗಿದ್ದರಿಂದ KVN ಪ್ರೊಡಕ್ಷನ್ ಅಂತ ಇದು ಬರ್ತದೆ, ಲೇಟ್ ನೋ ನಥಿಂಗ್. KVN ಇಸ್ ಆಲ್ವೇಸ್
ಆನ್ ಟ್ರ್ಯಾಕ್ ಅಲ್ಲಿ ಹೋಗ್ತಿದ್ದಾರೆ. ಪ್ರೇಮ್ sir. 30ನೇ ತಾರೀಕು ಬರುತ್ತೆ 100% ಬರುತ್ತೆ. ಈಗ ಇದು ಕಂಟಿನ್ಯೂಷನ್ ನಾವು ಮಾಡ್ಲೇಬೇಕು. ಸುಪ್ರೀತ್ ಅವ್ರ ಜೊತೆ ಅವ್ರ ಬಿಸ್ನೆಸ್ ಹೆಡ್ KVN ಇದರಿಂದ ಸರ್ ನೀವು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.